ಎಲ್ಲೋಗ್ತಿದ್ದೀರಾ? ಅಂಗಡಿಗೆ ಅಣ್ಣ. ಪೆನ್ಸಿಲ್ ಬೇಕಂತೆ. ಮೊನ್ನೆ ತಾನೇ ಕೊಡ್ಸಿದ್ದೀನಿ, ಮತ್ತೆ ಕೇಳ್ತಿದ್ದಾನೆ. ಕೊಳ್ತೋಯ್ತು ಅಂತ ಸುಳ್ಳು ಬೇರೆ ಹೇಳ್ತಿದ್ದಾನೆ. ಹೌದೇನೋ? ಎಲ್ಲಿ ಕಳ್ದಾಗ್ತೆ? ನಿಜ ಕಳ್ದೋಯ್ತನ್ನ. ಬ್ಯಾಗಲ್ಲಿ ಇಟ್ಟಿದ್ದೆ. ಬ್ಯಾಗಲ್ಲಿ ಇಟ್ರೆ ಎಲ್ಲ ಕಳ್ದೋಗುತ್ತೆ. ಸುಮ್ಮನೆ ಇರೋ, ನಿಂಗೆ ಪೆನ್ಸಿಲ್ ಕಚ್ಚೋ ಅಭ್ಯಾಸ ಇದೆ. ಅಣ್ಣ, ಇವನು ಪೆನ್ಸಿಲ್ ಕಚ್ತಾನಂತೆ. ಓಹೋ, ನಾಯಿ ಮಾರಿ ಪೆನ್ಸಿಲ್ ತಿನ್ನೋದನ್ನ ನೋಡಿದ್ಯಾ ಅನ್ಸುತ್ತೆ. ಅದನ್ನ ನೋಡಿ ನೀನು ಕಲ್ತ್ಕೊಂಡಿದ್ಯಾ? ಡಿಂಪನ, ಹೋಗಿ ಆ ಕೋಲ್ ತಗೊಂಡ್ ಬಾ. ನಿಜ ಏನು ಅಂತ ಬಾಯಿ ಬಿಡಿಸ್ತೀನಿ. ನೋಡು, ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಅಣ್ಣ ಕೋಲ್ ತಗೊಂಡು ಬಾರಿಸ್ತಾನೆ. ಇವಾಗಾದ್ರೂ ಹೇಳು, ಪೆನ್ಸಿಲ್ಗಳನ್ನ ಏನ್ ಮಾಡ್ತೀಯ ಅಂತ. ನೀನಿಂಗೆ ಸುಮ್ಮನೆ ನಿಂತ್ಕೊಂಡ್ರೆ ನಾವೇನ್ ಕರ್ಗಲ್ಲ. ನೀನ್ ಈ ಸಪ್ಪೆ ಮೂತಿ ನೋಡಿ ನಮ್ಗಂತೂ ಬೇಜಾರಾಗೋಗಿದೆ. ಇರೋಣ, ಕೋಲ್ ತಗೋಬರ್ತೀನಿ. ಆವಾಗ್ಲಿಂದ ಕೇಳ್ತಾನೆ ಇದ್ದಾಳೆ ತಾನೆ, ಹೇಳೋದಕ್ಕೆ ನಿನ್ಗೆ? ನನ್ನ ಮಾತನ್ನ ಕಸ ಅನ್ಕೊಂಡಿದ್ಯಾ ನಿನ್ನ? ಹೇಳು, ಪೆನ್ಸಿಲ್ ಎಲ್ಲೋಯ್ತು? ದುಡ್ಡಿಗೆ ಮಾರ್ಕೊಂಡ್ಬಿಟ್ಟೆ. ದುಡ್ಡಿಗೆ ಮಾಡ್ತಾ ಇದ್ಯಾ? ಬುದ್ಧಿ ಇದೆಯಾ ನಿನ್ಗೆ? ಪೆನ್ನು ಪೆನ್ಸಿಲು ಮಾರಬಾರ್ದು. ಪೆನ್ನು ಪೆನ್ಸಿಲು ಸರಸ್ವತಿ, ಅದನ್ನ ಮಾರಿದ್ರೆ ವಿದ್ಯೆ ಹತ್ತಲ್ಲ. ಯಾರಿಗೆ ಮಾರ್ತೀಯೋ ಅವ್ರಿಗೆ ಹತ್ತುತ್ತೆ. ಯಾಕೋ ಮರ್ಯಾದೆಗೆ ಕೆಲಸ ಮಾಡ್ತಿದ್ಯಾ? ದುಡ್ಡು ಬೇಕಿದ್ರೆ ಕೇಳ್ಬೇಕಿತ್ತು, ಕೊಡ್ತಿರ್ಲಿಲ್ವಾ? ಅದಕ್ಕೋಸ್ಕರ ಪೆನ್ಸಿಲ್ ಮಾಡ್ತಾರ? ಇನ್ನು ಭಾಷಣ. ಈ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕೆಟ್ಟ ಬುದ್ಧಿ ಕಲ್ತಿದ್ದಾನೆ. ಅವ್ರ ಹತ್ರ ಪೆನ್ಸಿಲ್ ಇರಲಿಲ್ಲ. ಒಂದು ರೂಪಾಯಿ ಪೆನ್ಸಿಲ್ ಕೊಡು ಅಂದ. ಪಾಪ ಅನ್ಸ್ತು, ಕೊಟ್ಟೆ. ಓಹೋ, ಪಾಪ ಅಂತ ಕೊಟ್ಯಾ? ಮತ್ತೆ ದುಡ್ಡು ತಗೊಂಡೆ ಫ್ರೀಯಾಗಿ ಕೊಡ್ಬೋದಿತ್ತಲ್ವಾ? ಸರಿ, ಒಂದು ಕೆಲಸ ಮಾಡು. ನಾಳೆ ಅದೇ ಪೆನ್ಸಿಲ್ನ 1 ರೂಪಾಯಿ ತಗೊಂಬ. ಹೂ ಕಣೋ, ಓದ್ ವಿದ್ಯೆ ವಾಪಸ್ ಬರುತ್ತೆ. ಹೇಗಾದ್ರೂ ಮಾಡಿ ತಗೊಂಡ್ ಬಾ. ಕೊಡ್ತಾನ ಇಲ್ವ ಅಂತ ನೋಡೋಣ. ನೀನ್ ಪೆದ್ದಾನ ಅವನ್ ಪೆದ್ದಾನ ಅಂತ ನಿಂಗೂ ಗೊತ್ತಾಗ್ಲಿ. ಯಾರು ಕೊಡಲ್ಲ ಅನ್ನ. ಕೊಡಲ್ಲ ಅಂತ ಗೊತ್ತಿದೆ, ನೀನ್ ಯಾಕೆ ಕೊಡಕ್ ಹೋದೆ? ಸರಿ, 1 ರೂಪಾಯಲ್ಲಿ ನಿನಗೇನ್ ಸಿಕ್ತು? ಬೆಳಗ್ಗೆ ಅಮ್ಮ ಕೊಟ್ಟಿರೋ 10 ರೂಪಾಯಿ 20 ರೂಪಾಯಿ ಸಾಕಾಗತ್ತಾ? ಸ್ವಂತ ದುಡ್ಡಿಯೋಣ ಅಂತ ಕೇಳಿಸ್ಕೊಂಡೆ ಅಣ್ಣ. ಸ್ವಂತ ದುಡಿತಾನಂತೆ. ಲೋ ಪೆದ್ದ, ಮೊದಲು ಚೆನ್ನಾಗಿ ಓದಿ ಒಂದು ಕೆಲ್ಸಕ್ಕೆ ಸೇರ್ಕೊ. ಆಮೇಲೆ ಬೆವ್ರು ಸುರಿಸ್ಕೊಂಡು ಕೂದಲು ಉದುರಿಸ್ಕೊಂಡು ಕೆಲಸ ಮಾಡು. ಕೊನೆ ತಿಂಗಳಿಗೆ ಸಂಬಳ ಬರುತ್ತಲ್ಲ, ಅದು ನಿನ್ ದುಡ್ಡು. ಪೆನ್ಸಿಲ್ ದುಡ್ಡು ನಿಂದಲ್ಲ, ಅಪ್ಪಂದು. ಮತ್ತೆ ಅಪ್ಪ ಫೀಸ್ ಕೊಟ್ಟು ಸ್ಕೂಲಿಗೆ ಕಳಿಸ್ತಾರೆ ಅಲ್ವಾ? ನಾನು ಚೆನ್ನಾಗಿ ಓದಿ ವರ್ಕ್ ಸೇರ್ಕೊಂಡ್ಮೇಲೆ ಅದೇ ನನ್ನ ದುಡ್ಡಾಗುತ್ತೆ. ಗುಡ್, ಒಳ್ಳೆ ಕ್ವಶನ್ ನಿಂದು. ಸಖತ್ ತಲೆ ಇದೆ. ನೀನ್ ಲಾಯರ್ ಆದ್ರೆ ಪಕ್ಕ ಕಳ್ರೆಲ್ಲ ಸಿಕ್ಕಾಕೊಳ್ತಾರೆ. ಪೆನ್ಸಿಲ್ ಮಾರುವಾಗ ಈ ತಲೆ ಎಲ್ಲಿತ್ತು? ನಡಿ, ಪೆನ್ಸಿಲ್ ಕೊಡಿಸ್ತೀನಿ. ಇದು ಕೊನೆ ಪೆನ್ಸಿಲು. ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಯೋ ತನಕ ಇದನ್ನೇ ಯೂಸ್ ಮಾಡಬೇಕು. ನಡಿ. ಸರಿ, ಬರ್ತೀನಿ ಅಣ್ಣ. ಹುಷಾರಾಗಿ ಕರ್ಕೊಂಡು ಹೋಗು. ಇದನ್ನ ಪ್ರಾಕ್ಟೀಸ್ ಅನ್ನಲ್ಲ, ಇಂಡಸ್ಟ್ರಿ ಭಾಷೆಯಲ್ಲಿ ಮಾನಿಟರ್ ಅಂತ. ಸೊ ಖುಷಿಯಾಗಿ ನೀನು ಮನೇಲಿ ಹೆಂಗೆ ಬರ್ತೀಯ, ಆರಾಮಾಗಿ ನಡ್ಕೊಂಬನ್ನಿ. ಹೇಳ್ತಿದ್ದಾನೆ, ಮತ್ತೆ ಕೇಳ್ತಿದ್ದಾನೆ. ಕಳ್ದೋಯ್ತು ಹಿಂಗೆ ಕಳ್ದೋಯ್ತು ಸುಳ್ಳು ಬೇರೆ ಹೇಳ್ತಿದ್ದಾನೆ. ಕಳ್ದೋಯ್ತು ಅಂತ ಸುಳ್ಳು ಬೇರೆ ಹೇಳ್ತಿದ್ದಾನೆ. ಇದನ್ನ ಹಿಂಗೆ ಮಾಡಬೇಡ, ಕೈನ ಹಿಂಗೆ ಮಾಡು. ಇದು ಸಿಂಪಲ್ ಆಗಿ ಕಳ್ದೋಯ್ತು ಅಂತ ಸುಳ್ಳು ಬೇರೆ ಹೇಳ್ತಿದ್ದಾನೆ. ಕಳ್ದೋಯ್ತು ಅಂತ ಸುಳ್ಳು ಬೇರೆ ಹೇಳ್ತಿದ್ದಾನೆ ಅಂದಾಗ ಅವಳನ್ನ ಒಂದ್ಸಲ ನೋಡ್ಬೇಕು. ಅಂಗಡಿಗೆ ಅಣ್ಣ. ಹಿಂಗೆ ಅನ್ಬೇಡದು. ಅಂಗಡಿಗೆ ಅಣ್ಣ, ಅಂಗಡಿಗೆ ಅಣ್ಣ. ಪೆನ್ಸಿಲ್ ಬೇಕಂತೆ. ಪೆನ್ಸಿಲ್ ಬೇಕಂತೆ. ಮೊನ್ನೆ ತಾನೇ ಕೊಡ್ಸಿದೀನಿ. ಮತ್ತೆ ಕೇಳ್ತಿದ್ದಾನೆ. ಮತ್ತೆ ಕೇಳ್ತೀನಿ, ಅವನನ್ನ ನೋಡು. ಮತ್ತೆ ಕೇಳ್ತಿದ್ದಾನೆ. ಅಂದರೆ ನಿಮಗೆ ಅಣ್ಣ ಅಂತ ಇರಬೇಕಾದ್ರೆ ಎದುರುಗಡೆ ಅಣ್ಣನೇ ಇರಲ್ಲ. ಅಸೋಸಿಯೇಟ್ ಡೈರೆಕ್ಟ್ರು ನಿಂತಿರ್ತಾರೆ, ಯಾರು ಬೇಕಾದರೂ ನಿಂತಿರ್ತಾರೆ. ಆ ಥರ ನಿಮಗೆ ಯಾರೂ ಇರಲ್ಲ ಎದುರುಗಡೆ. ಯಾರು ಬೇಕಾದರೂ ಇರ್ತಾರೆ. ಬಟ್ ನೀನು ನನ್ನನ್ನು ಅಣ್ಣನೇ ಅನ್ಕೋಬೇಕು. ಇಲ್ಲೊಂದು ಅಜ್ಜಿ ನಿಂತ್ರು, ಅಜ್ಜ ನಿಂತ್ರು, ಡಾಕ್ಟ್ರು ನಿಂತ್ರು ನೀನು ಅಣ್ಣ ಅಂತಲೇ ಫೀಲ್ ಮಾಡಬೇಕು. ಶೂಟಿಂಗಲ್ಲಿ ನಿಮಗೆ ಅವ್ರು ಇರಲ್ಲ. ಓಕೆ, ಇದನ್ನು 2 ಶಾಟ್ ಅಂತಾರೆ ಇವಾಗ. ಓಕೆ, ರೆಡಿ. ನಾನೇ ಅಣ್ಣ ಇವಾಗ. ರೆಡಿ ಸರ್. ಎಲ್ಲಿಗೆ ಹೋಗ್ತಿದ್ದೀರಾ? ಅಂಗಡಿಗೆ. ರೆಡಿ. ರೆಡಿ. 1 more. ಆ್ಯಕ್ಷನ್. ಎಲ್ಲಿಗೆ ಹೋಗ್ತಿದ್ದೀರಾ? ಅಂಗಡಿಗೆ ಅಣ್ಣ. ಸಜೆಷನ್ ಶಾಟ್ ಅಂದರೆ ನೀನು ಬೆನ್ನ ಹಾಗೆ ಅವ್ನು ನೋಡ್ದ, ಅದೇ ಡೌಟಲ್ಲಿ ನೋಡ್ಬಿಟ್ಟು ಹಿಂಗೆ ಅಂದ, ಅವ್ಳು ನೋಡ್ತಿಲ್ವಲ್ಲ ಅಂತ. ಸೊ ನೋಡ್ಬೋದು. ಪೆನ್ಸಿಲ್ ಕತ್ತು.
ಕಚ್ಚೋ ಬುದ್ಧಿ ಇದೆ. ಅಣ್ಣ ಪೆನ್ಸಿಲ್ ಕಚ್ಚೋ ಬುದ್ಧಿ ಇದೆ. ಅಣ್ಣ ಪರವಾಗಿಲ್ಲ, ಸ್ವಲ್ಪ ಇನ್ನೂ ಹಿಂಗೆ. ಅಣ್ಣ ಇವನು ಪೆನ್ಸಿಲ್ ಕಚ್ತಾನಂತೆ. ಅಣ್ಣ ಇವನು ಪೆನ್ಸಿಲ್ ಕಚ್ತಾನಂತೆ. ಹಾ ಕರೆಕ್ಟ್ ಆಗಿದೆ ಪುಟ. ಅವಳನ್ನ ನೋಡು ಮಾತಾಡುವಾಗ, ನನ್ನ ನೋಡ್ತಾ ಇರಿ. ಮಾನಿಟರ್ ಆಕ್ಷನ್. ನಿಜ ಕಳ್ದೋಯ್ತಾನೆ. ನೋಡಿದ್ಯಾ ಅನ್ಸುತ್ತೆ, ಅದನ್ನ ನೋಡಿ ನೀನು ಕಲ್ತ್ಕೊಂಡಿದ್ಯಾ? ಡಿಂಪನ ಹೋಗಿ ಆ ಕೋಲ್ ತಗೊಂಡ್ ಬಾ, ನಿಜ ಏನು ಅಂತ ಬಾಯಿ ಬಿಡಿಸ್ತೀನಿ. ನೋಡಿ ಕನ್ನಡಿ ಕ್ಯಾಮ್ರಾ, ನಿಮ್ಮ ಮುಖಕ್ಕೆ ಕನ್ನಡಿ ಅಡ್ಡಾಗ್ತದೆ ನೋಡಿ. ಇಲ್ಲಿ ಕ್ಯಾಮ್ರಾ ಕಾಣಿಸ್ತಿದೆಯಾ ನೋಡಿ, ಮುಖಕ್ಕೆ ಎಷ್ಟು ಕ್ಯಾಮ್ ಬರ್ತಾ ಇದೆ ಬಗ್ಗೆ ನೋಡಿ. ನಿಮ್ಮ ಕ್ಯಾಮ್ರಾ ಕಾಣಿಸ್ತಿದೆ, ಇವಾಗ ಗೊತ್ತಾಗ್ತಿದೆ. ಇದು ಈ ಪೋರ್ಷನ್ ಕ್ಯಾಮ್ರಾ ಕವರ್ ಆಗ್ತಿದೆಯಲ್ಲ, ಆದ್ರೆ ಸರಿ. ಇಲ್ಲಾಂದ್ರೆ ಕೋಲ್ ತಗೊಂಡು ಬಾರಿಸ್ತಾರೆ. ನೋಡು ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಕೋಲ್ ತಗೊಂಡು ಬಾರಿಸ್ತಾರೆ. ಈಗಲಾದ್ರೂ ಹೇಳೋ ಪೆನ್ಸಿಲ್ಗಳನ್ನ ಏನು ಮಾಡ್ತಿದ್ಯಾ ಅಂತ. ಈಗಲಾದ್ರೂ ಹೇಳೋ ಪೆನ್ಸಿಲ್ಗಳನ್ನ ಏನು ಮಾಡ್ತಾ ಇದೆಯಾ ಅಂತ. ಇಲ್ಲಾಂದ್ರೆ ಕೋಲ್ ತಗೊಂಡು ಬಾರಿಸ್ತಾರೆ. ಈಗಲಾದ್ರೂ ಹೇಳೋ ಪೆನ್ಸಿಲ್ಗಳನ್ನ ಏನು ಮಾಡ್ತಿದ್ಯಾ ಅಂತ. ನೋಡು ನಿಜ ನೋಡು ನೋಡು ನಿಜ ಹೇಳಿದ್ರೆ ನೋಡು ನಿಜ ಹೇಳು, ಇಲ್ಲಾಂದ್ರೆ ಕೋಲ್ ತಗೊಂಡು ಬಾರಿಸ್ತಾರೆ. ನೋಡು ನಿಜ ಹೇಳು, ಇಲ್ಲಾಂದ್ರೆ ಕೋಲ್ ತಗೊಂಡು ನನ್ನೇ ನೋಡ್ತಾ ಇರಿ ಇಬ್ರು. ನಿಜ ಹೇಳು, ಇಲ್ಲಾಂದ್ರೆ ಅಣ್ಣ ಕೋಲ್ ತಗೊಂಡು ಬಾರಿಸ್ತಾನೆ. ಈಗಲಾದ್ರೂ ಹೇಳು ಪೆನ್ಸಿಲ್ಗಳನ್ನ ಏನು ಮಾಡ್ತಾ ಇದೀಯಾ ಅಂತ. ಈಗಲಾದ್ರೂ ಹೇಳು ಪೆನ್ಸಿಲ್ಗಳನ್ನ ಏನು ಮಾಡ್ತಾ ಇದೆಯಾ ಅಂತ. ನನ್ನನ್ನೇ ನೋಡ್ತಾ ಇರಿ ಇಬ್ರು. ನಾನು ಕ್ಯೂ ಕೊಡ್ತೀನಿ, ರೆಡಿ. ಅಲ್ಲೇ ಇರ್ಬೇಕು ಕ್ಯಾಮ್ರಾಗೆ. ಯಾವಾಗ ನೀನು ಸ್ವಲ್ಪ ಹಿಂದೆ ಜಕ್ಷು ಮೂಮೆಂಟ್ ಮಾಡಬಾರ್ದು. ಹಿಂದೆ ಹೋಗು ಜಕ್ಷು. ಕ್ಯಾಮ್ರಾ ಫೋಕಸ್ ತಗೊಂಡಿರ್ತಾರೆ, ಹತ್ರ ಹೋಗು ಬಂಗಾರ. ನನ್ನ ನೋಡ್ತಾ ಇರ್ಬೇಕು ಏನು ಅಂತ ನಾನು ಬಾಯಿ ಬಿಡಿಸ್ತೀನಿ. ರೆಡಿ ರೆಡಿ ರೆಡಿ. ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಅಣ್ಣ ಕೋಲ್ ನಂದು ನಾನು ಅಲ್ಲಿ ನೋಡ್ಬೇಡ. ಇಲ್ಲಿ ಅಣ್ಣ ನಾನೇ. ಈ ಒಂದು ಸಲ ಇದ್ರ ಸೈಡ್ ಲುಕ್ ಅಂದರೆ ಈ ಸೈಡು, ನಿನ್ನ ಲೆಫ್ಟ್ ಸೈಡ್ ಲುಕ್ಕು. ಅದು ನಿನ್ನ ಕ್ಯಾಮ್ರಾ ಲೆಫ್ಟ್ ಅಂತಾರೆ ಇದನ್ನು, ಕರೆಕ್ಟ್ ತಾನೆ ಸರ್? ಅದು ನಿನಗೆ ರೈಟ್ ಅಲ್ಲ ಇದು. ಓಕೆ ಲೆಫ್ಟ್. ನಾನೇ ನಾನೇ ಎಲ್ಲಿದೆ ನಿನ್ನ ರೈಟ್? ನಿನ್ನ ರೈಟ್. ನಿನ್ನ ಕ್ಯಾಮ್ರಾಮ್ಯಾನ್ ಅಂತಾರೆ ನಿನ್ನ ರೈಟ್ ಹೋಗು. ನಿಮಗೂ ಹೇಳಿಲ್ಲಲ್ಲ ಅದನ್ನು, ನಿನಗೂ ಹೇಳಿಲ್ಲ ಅದನ್ನು. ಕ್ಯಾಮ್ರಾಮ್ಯಾನ್ ಅಂತಾರೆ ಡಿಂಪನ ನಿನ್ನ ರೈಟ್ ಅಂತ. ಎಲ್ಲೋಗ್ತೀಯಾ? ಕೇಳಿಸ್ಕೊ ಆಮೇಲೆ ನನಗೆ ಹೇಳೇ ಇಲ್ಲ ಅನ್ಬೇಡ, ನನಗೆ ಎಲ್ಲ ನೆನಪಾಗಲ್ಲ. ಕ್ಯಾಮ್ರಾಮ್ಯಾನ್ ಹೇಳ್ತಾರೆ ಡಿಂಪನ ನಿನ್ನ ರೈಟ್ ಹೋಗು ಅಂತ, ಜಕ್ಷು ನಿನ್ನ ರೈಟ್ ಹೋಗು ಅಂತಾರೆ. ಈಗ ಕ್ಯಾಮ್ರಾಮ್ಯಾನ್ ಸರ್ ಹೇಳ್ತಾರೆ ಕ್ಯಾಮ್ರಾ ರೈಟ್ ಬಾ ಡಿಂಪನ. ಅಲ್ಲ, ಲೆಫ್ಟ್ ಬರ್ಬೋದು. ಕ್ಯಾಮ್ರಾ ಲೆಫ್ಟ್. ಕ್ಯಾಮ್ರಾದ್ದು ಆಕ್ಸೆಸ್ ಚೇಂಜ್ ಆಗುತ್ತೆ ಅಲ್ವಾ ಸರ್? ಅದು ಕ್ಯಾಮ್ರಾಮನ್ ಸರ್ ಹೇಳಬೇಕು. ಏನು ಹೇಳಿ ಸರ್ ಅವ್ರಿಗೆ? ಸರಿ ಸರ್, ಕರೆಕ್ಟಾಗಿ ಹೇಳ್ತಿದ್ದೀರಾ. ಚೇಂಜಸ್ ಆಗುತ್ತೆ, ಅದಕ್ಕೆ ನೆನ್ಪಿಟ್ಕೋಬೇಕು. ಕ್ಯಾಮ್ರಾಮನ್ ಸರ್ ಲೆಫ್ಟ್ ಕ್ಯಾಮ್ರಾ ರೈಟ್ ಹೇಳ್ತಾರ, ಡಿಂಪನ ರೈಟ್ ಹೇಳ್ತಾರಂತ. ಈಗ ನನಗೆ ಇಲ್ಲ ಕ್ಯಾಮ್ರಾ ರೈಟ್ ಲೆಫ್ಟ್ ಬರಬೇಕು, ಇಲ್ಲ ನಿನ್ನ ರೈಟ್ ನಾನು ರೈಟ್ ಬರಬೇಕು. ಸೊ ಕ್ಯಾಮ್ರಾಗೆ ಯಾವಾಗಲೂ ಉಲ್ಟಾ, ಓಕೆನಾ? ಆ ಥರ. ಯಾಕಂದರೆ ಕ್ಯಾಮ್ರಾ ರೈಟ್ ಅಂದರೆ ನೀವು ರೈಟ್ ಹೋಗ್ಬೇಡಿ, ಕ್ಯಾಮ್ರಾಗೆ ಹಿಂಗೆಲ್ಲ ನೋಡಿ ನೋಡಿ ನಮಗೆ ಸಾಕಾಗೋಗಿದೆ. ನೀನು ಸಪ್ಪೆ ಮೂರ್ತಿ ನೋಡಿ ನೋಡಿ ನಮಗೆ ಸಾಕಾಗೋಗಿದೆ. ಅಣ್ಣ ಇರಣ್ಣ ಕೋಲ್ ತಗೊಂಡ್ಬರ್ತೀನಿ. ಅಣ್ಣ ಗಿರಣ್ಣ ಕೋಲ್ ತಗೊಂಡ್ಬರ್ತೀನಿ. ಇನ್ನು ಬಿಡು ಡಿಂಪನ ಕೈ ಬಿಡು. ನೋಡ್ತಾ ಇರು. ಆಕ್ಷನ್. ಇಲ್ಲ ನಾನು ನಿಜ ಹೇಳ್ತೀನಿ. ಆವಾಗ್ಲಿಂದ ಕೇಳ್ತಾನೆ ಇದ್ದಂತ. ರೆಡಿ. ಒನ್ ಮೋರ್ ಪುಟ್ಟ ಜೋರಾಗಿ ಹೇಳು ವಾಯ್ಸು. ಅವ್ರಿಗೆ ನಾನು ಹೇಳ್ಕೊಡ್ತೀನಿ ಅಂತ ಜೋರ. ರೆಡಿ. ನೋಡ್ತಾ ಇರು ಜಕ್ಷು. ರೆಡಿ ಅಂದಾಗ ನೋಡಬೇಕು, ಗಾಡಿ ಬರುತ್ತೆ. ಆಕ್ಷನ್. ಪುಟ್ಟ ಜೋರಾಗಿ ಮಾತಾಡು. ಡಿಂಪನ ಅವ್ರ ವಾಯ್ಸೇ ಜೋರಿದೆ. ನನ್ನ ಮಾತನ್ನ ಕಸ ನನ್ನ ಮಾತನ್ನ ಕಸ ಅನ್ಕೊಂಡಿದ್ಯಾ? ನನ್ನ ಮಾತು ಕಸ ಅನ್ಕೊಂಡಿದ್ಯಾ? ಮಾಡ್ಕೊಂಡಿದ್ಯಾ ನಿಂಗೆ? ಬುದ್ಧಿ ಇದೆಯಾ ನಿಂಗೆ? ಪೆನ್ಸಿಲ್ನ ದುಡ್ಡಿಗೆ ಯಾರಾದ್ರೂ ಮಾಡ್ತಾರಾ? ಪೆನ್ಸಿಲ್ ದುಡ್ಡಿಗೆ ಯಾರಾದ್ರೂ ಮಾಡ್ತಾರಾ? ಪೆನ್ನು ಪೆನ್ಸಿಲು ಸರಸ್ವತಿ. ಪೆನ್ನು ಪೆನ್ಸಿಲು ಸರಸ್ವತಿ. ಸರಸ್ವತಿ. ಅದನ್ನ ಮಾರಿದ್ರೆ ನಿಂಗೆ ವಿದ್ಯೆ ಹತ್ತಲ್ಲ. ಅದನ್ನ ಮಾರಿದ್ರೆ ನಿಂಗೆ ಬುದ್ಧಿ ಹತ್ತಲ್ಲ. ವಿದ್ಯೆ ಹತ್ತಲ್ಲ. ಬುದ್ಧಿ ಹತ್ತಲ್ಲ. ವಿದ್ಯೆ ವಿದ್ಯೆ ವಿದ್ಯೆ. ಅಲ್ಲಿಂದ ವಿದ್ಯೆ. ರೋಲಿಂಗ್. ಇವನಲ್ಲೇ ನೋಡು. ಅಲ್ಲ ಇವನೇ ನೋಡು. ರೋಲಿಂಗ್ ಇಲ್ಲಿ ನೋಡ್ತಾ ಇರು. ಆಕ್ಷನ್. ರೆಡಿ. ನೋಡ್ತಾ ಇರು. ಆಕ್ಷನ್. ರೋಲಿಂಗ್. ಅಂದ್ರೆ ಕೊಡ್ತಿರ್ಲಿಲ್ವಾ? ಅದಕ್ಕೋಸ್ಕರ ಪೆನ್ಸಿಲ್ ಮಾಡ್ತಾರ. ಓಕೆ ರೆಡಿ. ಪುಟ್ಟ ಕೈ ಕೆಳಗಡೆ ಇಳಿಸು. ಅವ್ರ ಹತ್ರ ಪೆನ್ಸಿಲ್. ಅವ್ರು ಹಿಂಗೆಲ್ಲ ರೋಡಲ್ಲೆಲ್ಲ ತೋರಿಸ್ಬಾರ್ದು ಕಣ. ಅವ್ರ ಹತ್ರ ಪೆನ್ಸಿಲ್ ಇರುತ್ತೆ. ಇನ್ನು ಎರಡು. ರೆಡಿ. ಒನ್ ಮೋರ್ ಫಂಬಲ್ ಆಗಬಾರ್ದು. ಆಕ್ಷನ್. ವಯಸ್ಸಿಗೆ ಇಂತ ಅಲ್ಲ, ಈ ಚಿಕ್ಕ ವಯಸ್ಸಿಗೆನೆ. ಈ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕೆಟ್ಟ ಬುದ್ಧಿ ಅಲ್ಲ, ಎಂತ ಕೆಟ್ಟ ಬುದ್ಧಿ ಕಲ್ತಿದ್ದಾನೆ ನೋಡು. ಎಂತ ಕೆಟ್ಟ ಬುದ್ಧಿ ಕಲ್ತಿದ್ದಾನೆ ನೋಡು. ಇಂತ ಚಿಕ್ಕ ವಯಸ್ಸಿಗೆ
ಈ ಚಿಕ್ಕ ವಯಸ್ಸಿಗೆ ನೋಡ್ತಾ ಇರು. ದುಡ್ಡು ತಗೊಂಡೆ ಮತ್ತೆ ದುಡ್ಡು ತಗೊಂಡೆ ಫ್ರೀಯಾಗೆ ಕೊಡಬೇಕಿತ್ತು. ಕೊಡ್ಬೇಕಿತ್ತು ಸರಿ, ನೀನು ಕೊಟ್ಟೆ ತಾನೆ? ಸರಿ, ನೀನ್ ಕೊಟ್ಟೆ ತಾನೆ? ಈಗ ನೀನು ಅದೇ ಪೆನ್ಸಿಲ್ನ ₹1 ತಗೊಂಬರ್ಬೇಕು. ₹1 ತಗೊಂಡ್ಬರ್ಬೇಕು ಅಲ್ವಾ ಅಣ್ಣ? ಪಾಪ ಅಂತ ಕೊಟ್ಟಿಯಾ? ಹೌದಾ? ಪಾಪ ಅಂತ ಕೊಟ್ಟಿಯಾ? ಮತ್ತೆ ದುಡ್ಡು ತಗೊಂಡೆ. ಮತ್ತೆ ಅಣ್ಣ ಅಂದ್ರೆ ಇದು. ರೋಲಿಂಗ್ ಆಕ್ಷನ್. ಹೇಳ್ಕೊಳ್ಳಿ. ಒಂದನ್ನು ಪರವಾಗಿಲ್ಲ. ಒಂದ್ ಓಕೆ, ಇನ್ನೊಂದ್ಸಲ ನೋಡು. ಅಲ್ಲ ಸರಿ, ಒಂದು ಕೆಲಸ ಮಾಡು. ಸ್ಟಾರ್ಟಿಂಗಿಂದ ರಾಂಗ್ ಆಗಿತ್ತಂತೆ. ಪಾಪ ಅಂತ ಅನ್ಸಿ ಕೊಟ್ಟಿಯಾ? ಕೊಡಲ್ಲ ಅಂತ ಗೊತ್ತಿದ್ರೆ ಅಲ್ಲ ಓಹೋ, ಕೊಡಲ್ಲ ಅಂತ ಗೊತ್ತಾ ನಿನಗೆ? ಮತ್ತೆ ನೀನು ಯಾಕೆ ಕೊಡಕ್ಕೆ ಹೋದೆ? ಹೇಳ್ಬಿಟ್ಟು ಹೋಗೋ. ಕ್ಯಾಮ್ರಾ ರೋಲಿಂಗಲ್ಲಿರುತ್ತೆ, ಹಂಗೆ ಹೋಗ್ಬಾರ್ದು. ಸರ್ಗೆ ಒಬ್ರದ್ದಾದ್ರೂ ಪರ್ಮಿಷನ್ ತಗೋ. ಸರ್ ಮಾನಿಟ್ರ್ ಮಾಡ್ತೀಯಾ? ಟೇಕ ಮಾನಿಟ್ರ. ಮಾನಿಟ್ರ್ ಮಾಡು. ಓಹೋ, ಕೊಡಲ್ಲ ಅಂತ ನಿಂಗೂ ಗೊತ್ತಾ? ಒಂದ್ಸಲ ಮಾನಿಟ್ರ್ ಆಕ್ಷನ್. ಯಾರು ಕೊಡಲ್ಲ. ಹೇಳು ಮಾನಿಟ್ರ್ ಆಕ್ಷನ್. ಯಾರು ಕೊಡಲ್ಲ ಅನ್ನ. ಓಹೋ, ನಿಂಗೆ ಗೊತ್ತಾ ಯಾರು ಕೊಡಲ್ಲ ಅಂತ? ನಿಂಗೆ ಗೊತ್ತಾ ಬೇಡ? ಓಹೋ, ಕೊಡಲ್ಲ ಅಂತ ನಿಂಗೂ ಗೊತ್ತಾ? ಓಹೋ, ಕೊಡಲ್ಲ ಅಂತ ನಿಂಗೂ ಗೊತ್ತಾ? ಮತ್ತೆ ಯಾಕೆ ನೀನು ಕೊಡಕ್ಕೆ ಹೋದೆ? ಅದು ಮತ್ತೆ ನೀನ್ ಕೊಡಕ್ ಹೋದೆ? ಸರಿ, ₹1 ನಿನಗೆ ಏನ್ ಸಿಕ್ತು? ಡಿಂಪನ ಸ್ವಲ್ಪ ಹತ್ರ ಬಾ, ಹಿಂಗೆ ದೂರ ಹೋಗ್ಬೇಡ, ಒಂಚೂರು ಅಲ್ಲಲ್ಲೇ. ಸರಿ, ₹1 ನಿನಗೆ ಏನ್ ಸಿಕ್ತು? ಬೆಳಗ್ಗೆ ಅಮ್ಮ ಕೊಟ್ಟಿರೋ ₹10 ₹5 ಸಾಕಾಗಲ್ವಾ? ₹10 ₹20 ತಗೋ. ₹10 ₹20 ಸಾಕಾಗಲ್ವಾ? ಕೈ ಯೂಸ್ ಮಾಡಬೇಡ. ಈಗ ದಿನ ಬೆಳಗಾದ್ರೆ ಅಮ್ಮ ₹10 ₹20 ಅಂತ ಕೊಡ್ತಾರಲ್ಲ, ಅದು ಸಾಕಾಗಲ್ವಾ ನಿಂಗೆ? ಅವರು ಸುರಿಸ್ಕೊಂಡು ಡು ಡಿ ಅಲ್ಲ ಡು. ಓಕೆ, ರೆಡಿ, ನೋಡ್ತಾ ಇರು. ಬೆವ್ರು ಸುರಿಸ್ಕೊಂಡು, ಕೂದಲು ಉದುರಿಸ್ಕೊಂಡು, ದುಡಿ ಕೂದಲು ರೆಡಿ ಉದುರಿಸ್ಕೊಂಡು. ನೀನು ಅಲ್ಲ ಸ್ವಲ್ಪ ಲೋ ಲೋ ಪೆದ್ದ ಮೊದಲು. ರೆಡಿ ಜಕ್ಷು. ಲೋ ಪೆದ್ದ ಇಂದನಾ? ಅಲ್ಲ, ಸ್ಟಾರ್ಟಿಂಗಿಂದಾನೆ ಆಕ್ಷನ್. ರೆಡಿ. ಅಲ್ಲ ಅಂತ ಇದು. ಬಾ, ಅದನ್ನು ಸ್ವಲ್ಪ ಕಿಂಡಲ್ ಮಾಡು. ಬಾ ಬಾ, ಅಣ್ಣ ಬರ್ತೀವಿ. ಹುಷಾರಾಗಿ ಕರ್ಕೊಂಡು ಹೋಗು. ಅಂತ ಕಂಪ್ಲೀಟ್ ಮಾಡಿದ್ಮೇಲೆ ಹೋಗು ಫುಲ್ಲು ಕಂಪ್ಲೀಟ್ ಆಗಲಿ. ಜಕ್ಷು ಎಲ್ಲೆಲ್ಲೋ ನಿಲ್ಬೇಡ ಪುಟ್ಟ. ರೆಡಿ, ರೋಲಿಂಗ್ ನಿಂದೆ ಅದಾಯಿತು. ಎಲ್ಲಿತ್ತು ನಿನಗೆ? ನಡಿ, ಪೆನ್ಸಿಲ್ ಕೊಡಿಸ್ತೀನಿ. ಜಕ್ಷು ಸರಿ ನಿಲ್ಲು ಕ್ಯಾಮ್ರಾ ಮುಂದೆ. ಆ್ಯಕ್ಷನ್. ನಡಿ, ಪೆನ್ಸಿಲ್ ಕೊಡ್ತೀನಿ. ಕೊಡ್ತೀನಿ ಅಲ್ಲ, ಕೊಡಿಸ್ತೀನಿ. ಕೊಡಿಸ್ತೀನಿ. ರೆಡಿ, ನೋಡ್ತಾ ಇರು. ಆ್ಯಕ್ಷನ್. ಇದನ್ನೇ ಯೂಸ್ ಮಾಡಬೇಕು. ಇರು, ಅವನು ಡೈಲಾಗ್ ಕಂಪ್ಲೀಟ್ ಆಗೋದು ಬೇಡ. ನಿನಗೆ ಹೆಂಗೆ ಗೊತ್ತು? ನಾವು ಕಲಿಸ್ಕೊಟ್ಟಿದ್ದೀವಿ ಅಂತ ಅನಿಸ್ಬಾರ್ದು. ಅಂತ ಮಧ್ಯದಲ್ಲಿ ರಾಗ ಹಾಕಿದ್ರೆ ಅವಳು ಕಂಪ್ಲೀಟ್ ಮಾಡಲಿ. ಇದೇ ಪೆನ್ಸಿಲ್ ಯೂಸ್ ಮಾಡಬೇಕು. ಅದು